ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಕೇವಲ 15 ರೂಪಾಯಲ್ಲಿ ಏರ್ ಫಾಲ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡೋಕೆ ಬಂದಿದ್ದೀನಿ. ನಿಮ್ಮ ಮನೆಯಲ್ಲೇ ಸಿಗುವಂಥ ಕೇವಲ 4 ಪದಾರ್ಥದಿಂದ ನಿಮ್ಮ ಏರ್ ಫಾಲನ್ನು ಕಂಟ್ರೋಲ್ ಮಾಡ್ಕೋಬೋದು. ತುಂಬ ದುಬಾರಿ ಶಾಂಪೂ, ಕಂಡೀಷನರ್, ಆಯಿಲ್ನ ಯೂಸ್ ಮಾಡಿ ಏರ್ ಫಾಲ್ ಕಂಟ್ರೋಲ್ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಲೇಬೇಕು. ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಾನು ನಿಮಗೆ ಯಾವ್ಯಾವುದೋ ರೆಮಿಡೀಸ್ನ ಹೇಳ್ಕೊಡಲ್ಲ. ಫಸ್ಟು ಅದನ್ನು ನಾನು ಟ್ರೈ ಮಾಡಿ ನನಗೆ ರಿಸಲ್ಟ್ ಬಂದಿದೆ ಅಂತಂದರೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ನನಗೂ ಕೂಡ ತುಂಬ ಏರ್ ಫಾಲ್ ಆಗಿ ನೋಡಿ, ಮುಂದೆಗಡೆ ಎಲ್ಲ ಏರೆಲ್ಲ ಉದ್ರೋಗಿತ್ತು. ನಾನು ಆ ರೆಮಿಡಿನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ಬೇಬಿ ಏರ್ಸ್ ಬರ್ತಾಯಿದೆ, ಅಂದರೆ ಹೇರ್ ಗ್ರೋತ್ ಆಗ್ತಾಯಿದೆ. ಎಲ್ಲೆಲ್ಲಿ ಉದ್ರೋಗಿತ್ತು ಆ ಜಾಗದಲ್ಲೆಲ್ಲ ಹೊಸ ಕೂದಲು ಬರ್ತಾಯಿದೆ, ನೋಡ್ತಾ ಇರ್ಬೋದು ನೀವೇ. ಅದಕ್ಕೇನು ದುಬಾರಿ ಖರ್ಚೇನು ಆಗಲ್ಲ. ನೀವು ತುಂಬ ಟ್ರೈ ಮಾಡಿದ್ದೀರಾ ಅಂತ ಅಂದರೆ ಇದನ್ನು ಕೂಡ ಟ್ರೈ ಮಾಡ್ಬೋದು. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ, ಹೆಲ್ತಿಗೂ ಕೂಡ ಇದು ಒಳ್ಳೆಯದು. ಕಾಮನ್ ಕ್ಲೈಂಟ್ಸ್ ಕಂಪ್ಲೇಂಟ್ ಅಂತ ಅಂದರೆ ನಾವು ಎಲ್ಲ ಥರ ಶಾಂಪೂಸು, ಎಲ್ಲ ಥರ ಹೇರ್ ಆಯಿಲ್ನ ಯೂಸ್ ಮಾಡಿದ್ದೀವಿ, ಆದ್ರೂ ನಮ್ಮ ಏರ್ ಫಾಲ್ ಕಂಟ್ರೋಲ್ ಆಗ್ತಾಯಿಲ್ಲ. ಡೈಲಿ ಆಯಿಲ್ ಅಪ್ಲಿಕೇಶನ್ ಮಾಡ್ತೀವಿ, ಏರ್ ಫಾಲ್ ಕಂಟ್ರೋಲ್ ಆಗ್ತಾಯಿಲ್ಲ ಅಂತ ಹೇಳ್ತಾ ಇರ್ತಾರೆ. ಖಂಡಿತ ನೀವು ಆಯಿಲ್ನ, ನಿಮ್ದೇನಾದ್ರು ಆಯಿಲ್ ಸ್ಕಾಲ್ಫ್ ಆಗಿದ್ದರೆ ವೀಕ್ಲಿ ಒನ್ಸ್ ಮಾತ್ರ ಯೂಸ್ ಮಾಡಿ. ನಿಮ್ದೇನಾದ್ರು ಡ್ರೈ ಸ್ಕಾಲ್ಫ್ ಆಗಿದ್ದರೆ ವೀಕ್ಲಿ ಟ್ವೈಸ್ ಮಾತ್ರ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಡೈಲಿ ಆಯಿಲ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಸ್ಕಾಲ್ಫಲ್ಲಿ ಆಯಿಲ್ ಉಳ್ಕೊಂಡ್ರೆ ಹೇರ್ ಬರೋಕ್ಕೆ ಕಷ್ಟ ಆಗುತ್ತೆ, ಅದು ಬ್ಲಾಕ್ ಆಗುತ್ತೆ ಸ್ಕಾಲ್ಫು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ವೀಕ್ಲಿ ಟ್ವೈಸ್ ಮಾತ್ರ ಆಯಿಲ್ನ ಯೂಸ್ ಮಾಡಿ. ಮತ್ತು ಜಾಸ್ತಿ ಟೈಮು ಹೇರಲ್ಲಿ ಆಯಿಲ್ನ ಬಿಡ್ಲಿಕ್ಕೆ ಹೋಗಬೇಡಿ, ಅದರಿಂದ ಧೂಳು ಮತ್ತು ಡ್ಯಾಂಡ್ರಫ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಜಾಸ್ತಿ ಟೈಮ್ ಆಯಿಲ್ನ ಬಿಡಬೇಡಿ. 2 ಅವರ್ಸ್ 3 ಅವರ್ಸ್ ಬಿಟ್ಟು ನೀವು ಏರ್ ವಾಶ್ನ ಮಾಡ್ಕೊಳ್ಳಿ. ಮತ್ತು ಏರ್ ಫಾಲ್ ಕಂಟ್ರೋಲಿಗೆ ಯಾವ ರೆಮಿಡೀಸ್ನ ಯೂಸ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ, ಬನ್ನಿ ನೋಡೋಣ. ಬೊಟಾಕ್ಸು, ಕೆರೆಟಿನು, ಏರ್ ಸ್ಪಾ, ಏರ್ ಮಾಸ್ಕ್ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರೂ ಏರ್ ಫಾಲ್ ಕಂಟ್ರೋಲ್ ಆಗ್ತಿಲ್ವಾ? ಎಕ್ಸ್ಟರ್ನಲ್ ಆಗಿ ನಾವು ಏನೇ ಟ್ರೀಟ್ಮೆಂಟ್ ಮಾಡಿದ್ರೂ ಇಂಟರ್ನಲ್ ಟ್ರೀಟ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಿದು ಇಂಟರ್ನಲ್ ಟ್ರೀಟ್ಮೆಂಟು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಹಿಂದೂ ಧರ್ಮದಲ್ಲಿ ಕೋಟ್ಯಾನುಕೋಟಿ ದೇವತೆಗಳಿದ್ರೂ ಸಹ ನಾನು ತುಂಬ ಪ್ರೀತಿಸೋ ದೇವತೆ ಪ್ರಕೃತಿ ದೇವತೆ. ಯಾಕಂತಂದರೆ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ಎಲ್ಲ ಒಂದು ಗಿಡಮೂಲಿಕೆಗಳನ್ನು ಪ್ರಕೃತಿ ತಾಯಿ ನಮಗೆ ಕೊಟ್ಟಿದ್ದಾಳೆ. ಅದರಲ್ಲಿ ಈ ನುಗ್ಗೆ ಸೊಪ್ಪು ಮತ್ತು ಕರಿಬೇವು ನಮ್ಮ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ. ನಮ್ಮ ಏರ್ ಫಾಲ್ಗೂ ಕೂಡ ಇದು ತುಂಬ ಒಳ್ಳೆಯದು. ಏರ್ ಫಾಲ್ನ ತುಂಬ ಈಸಿಯಾಗಿ ಮತ್ತು ತುಂಬ ಬೇಗನೆ ಕಂಟ್ರೋಲ್ ಮಾಡುತ್ತೆ. ಹೇಗೆ ಇದನ್ನು ನಾವು ತಗೊಳ್ಬೇಕು, ಏನು ಮಾಡಬೇಕು ಅಂತ ನಾನಿವತ್ತು ನಿಮ್ಗೆ ಹೇಳ್ತೀನಿ, ಬನ್ನಿ. ತುಂಬ ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪನ್ನ ತಗೊಂಡು ಬಂದು ಈ ಥರ ಬಿಡಿಸ್ಕೊಂಡು, ಕರಿಬೇವನ್ನು ಸಹ ಈ ಥರ ಬಿಡಿಸ್ಕೊಂಡು ನೀಟಾಗಿ ಅದನ್ನು ಬಿಸಿಲಿರುವಂಥ ಜಾಗದಲ್ಲಿ ಒಣಗಿಸ್ಬೇಕು. ಹಾಗೂ ಮೆಂತ್ಯನ ನೀರಿನಲ್ಲಿ ನೆನೆ ಹಾಕಿ ಅದನ್ನು ಮೊಳಕೆ ಬರೆಸಿ ಅದನ್ನು ಸಹ ಬಿಸಿಲಲ್ಲಿ ಒಣಗಿಸಿ 3 ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಇವಾಗ 1 ಬೌಲ್ ಕರಿಬೇವು ಸೊಪ್ಪು ತಗೊಂಡ್ರೆ 1 ಬೌಲ್ ನುಗ್ಗೆ ಸೊಪ್ಪು ಹಾಗೂ 1 ಬೌಲ್ ಮೆಂತ್ಯನ ತಗೊಳ್ಳಿ. 3 ಚೆನ್ನಾಗಿ ಒಣಗಿರಬೇಕು. ಒಣಗಾದ್ಮೇಲೆ ಮಿಕ್ಸಿನಲ್ಲಿ ಅದನ್ನು ನೀಟಾಗಿ ಈ ಥರ ಪುಡಿ ಮಾಡ್ಕೊಳ್ಳಿ. ನುಣ್ಣಗೆ ಪೌಡ್ರು ಮಾಡಿಕೊಂಡು ಈ ಒಂದು ಪೌಡರ್ನ ಬಿಸಿ ನೀರಿನಲ್ಲಿ 1 ಚಮಚ ಹಾಕ್ಕೊಂಡು ಹಾಗೇನೂ ಕುಡಿಬೋದು. ಇದೇನು ತುಂಬ ಒಗರಿರಲ್ಲ. ಆದರೆ ನಿಮಗೆ ಹಾಗೆ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಕಹಿ ಅನ್ನಿಸ್ತಿದೆ ಅಂತ ಅಂದರೆ ನೀವು ಸ್ವಲ್ಪ ಜೇನುತುಪ್ಪನ ಇದ್ರ ಜೊತೆ ಸೇರಿಸ್ಕೋಬೋದು. ನಾನು ಪ್ರತಿದಿನ ಜೇನುತುಪ್ಪ ಸೇರಿಸ್ಕೊಂಡೇ ಕುಡಿತೀನಿ. ಯಾಕಂದರೆ ನನಗೆ ಸ್ವಲ್ಪ ಈ ಕಷಾಯ ಎಲ್ಲ ಕುಡಿಯೋಕೆ ಒಂಚೂರು ಕಷ್ಟ, ಅದಕ್ಕೋಸ್ಕರ ನೀವು ಜೇನುತುಪ್ಪ ಸೇರಿಸ್ಕೊಳ್ಳಿ. ಈ ಒಂದು ರೆಮಿಡಿನ BP, ಶುಗರ್ ಇರೋರು ಕೂಡ ತಗೋಬೋದು. ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀರಾ ಅವ್ರು ಕೂಡ ತಗೋಬೋದು. ಇದು ನಿಮ್ಮ ವೆಯ್ಟ್ ಲಾಸಿಗೂ ಕೂಡ ಯೂಸ್ ಆಗುತ್ತೆ. ಇದೇ ಥರ ಕಂಟೆಂಟ್ ಇರೋ ವಿಡಿಯೋಗಳಿಗಾಗಿ ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್.